ಹಾಯ್ ಎಲ್ಲರಿಗೂ ನಮಸ್ಕಾರ. ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಫೈರ್ ಟೆಕ್ಸ್ಟ್ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಒಂದು ಕಾಂಪೋಸಿಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೇಮ್ ಬಂದು ಫೈರ್ ಟೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಸೊ ಫಸ್ಟ್ ಒಂದು ಟೆಕ್ಸ್ಟ್ ಕ್ರಿಯೇಟ್ ಮಾಡೋಣ. ನಾನು ರಕ್ಷಿತ್ ಅಂತಲೇ ಹಾಕೋತಾ ಇದ್ದೀನಿ. ಸೊ ಇದನ್ನು ಸೆಂಟ್ರಿಗೆ ಅಲೈನ್ ಮಾಡ್ಕೊಳ್ಳೋಣ. ಈ ಥರ ನಿಮಗೆ ಈ ಅಲೈನ್ ಟ್ಯಾಬ್ ಕಾಣಿಸಿಲ್ಲ ಅಂದರೆ ಇಲ್ಲಿ ವಿಂಡೋಸ್ಗೆ ಹೋಗ್ಬಿಟ್ಟು ಇದರಲ್ಲಿ ಅಲೈನ್ ಅಂತ ಇಲ್ಲಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪಿಯರ್ ಆಗುತ್ತೆ. ಓಕೆ, ಸೊ ನಾನು ಆಫ್ ಮಾಡಿದೆ. ಓಕೆ, ಸೊ ಇವಾಗ ನಮ್ದು ಈ ಥರ ಒಂದು ಫಾಂಟ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ಇದಕ್ಕೆ ಫಸ್ಟು ಯಾವುದನ್ನ ಒಂದು ಟೆಕ್ಸ್ಚರ್ ಇಂಪೋರ್ಟ್ ಮಾಡ್ಕೊಳ್ಳೋಣ. ನಾನೊಂದು ಗ್ರಂಚ್ ಟೆಕ್ಸ್ಚರ್ ಅಂತ ಒಂದು ಇದೆ, ಅದನ್ನು ಡೌನ್ಲೋಡ್ ಮಾಡಿದ್ದೆ. ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು, ಬೇಕಂದರೆ ಇದ್ರದ್ದು ಡೌನ್ಲೋಡ್ ಮಾಡ್ಕೋಬೋದು, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ಈ ಗ್ರಂಚ್ ಟೆಕ್ಸ್ಚರ್ನ ಈ ಟೆಕ್ಸ್ಟ್ ಲೇಯರ್ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಟೆಕ್ಸ್ಟ್ ಲೇಯರ್ದು ಟ್ರ್ಯಾಕ್ ಮ್ಯಾಟ್ ಇರುತ್ತಲ್ವ, ಅದನ್ನು ಲೂಮಾ ಮೇಟ್ ಮಾಡಿ. ಸೊ ನಿಮಗಿದು ಟ್ರ್ಯಾಕ್ ಮ್ಯಾಟ್ ಇದು ಕಾಣಿಸಿಲ್ಲ ಅಂದರೆ ಈ ಸ್ವಿಚ್ನ ಟಾಗಲ್ ಮಾಡಿ ಅಷ್ಟೇ, ಆವಾಗ ಇಲ್ಲಿ ಕಾಣಿಸುತ್ತೆ. ಸೊ ಇವಾಗ ಇದಕ್ಕೆ ಕರ್ವ್ಸ್ ಆ್ಯಡ್ ಮಾಡೋಣ. ಈ ಥರ ಆ್ಯಂಡ್ ಇಲ್ಲಿ ಕೆಳಗಡೆ ಹಿಡ್ಕೊಂಡು ಸ್ವಲ್ಪ ಕಡಿಮೆ ಮಾಡೋಣ. ಇವಾಗ ಸ್ವಲ್ಪ ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ಟೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೇಯರ್ಗೆ ಹೋಗ್ಬಿಟ್ಟು ಇಲ್ಲಿ ಆಟೋ ಟ್ರೇಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಈ ಥರ ಒಂದೊಂದು ಟೆಕ್ಸ್ಟ್ಗೂ ಮಾಸ್ಕ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಇದನ್ನು ಅಪ್ಲೈ ಟು ನ್ಯೂ ಲೇಯರ್ ಇದು ಟರ್ನ್ ಆಫ್ ಆಗಿದರೆ ಆನ್ ಮಾಡಿಬಿಟ್ಟು ಓಕೆ ಕೊಡಿ. ಸೊ ಆವಾಗ ನಿಮ್ಮದೊಂದು ಲೇಯರ್ ಕ್ರಿಯೇಟ್ ಆಗಿರುತ್ತೆ, ಅದರಲ್ಲಿ ಇವೆಲ್ಲ ಮಾಸ್ಕು ಸ್ಟೋರ್ ಆಗಿರುತ್ತೆ. ಸೊ ಇವಾಗ ಈ ಲೇಯರ್ಗೆ ಎಫೆಕ್ಟ್ಸಲ್ಲಿ ಬಂದುಬಿಟ್ಟು ಸೇಬರ್ ಅಂತ ಒಂದು ಎಫೆಕ್ಟ್ ಇರುತ್ತೆ, ಅದನ್ನು ಡ್ರ್ಯಾಗ್ ಮಾಡಿ ಈ ಲೇಯರ್ಗೆ ಡ್ರಾಪ್ ಮಾಡಿ. ಸೊ ಇವಾಗ ಈ ಥರ ಒಂದು ಕ್ರಿಯೇಟ್ ಆಗಿದೆ. ಇಲ್ಲಿ ಕಸ್ಟಮೈಸ್ ಸ್ಕೋರ್ ಅಂತಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸೇಬರ್ ಬದಲು ಲೇಯರ್ ಮಾಸ್ಕ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇದು ತುಂಬ ಕೋರ್ ಸೈಜ್ ತುಂಬ ಜಾಸ್ತಿ ಇದೆ, ಅದಕ್ಕೆ ಈ ಥರ ಏನೂ ಕಾಣಿಸ್ತಾ ಇಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ತಾ ಇರ್ಬೋದು ಇದನ್ನು. ಬಟ್ ಇದು ನಮಗೆ ಈ ಟೆಕ್ಸ್ಟ್ ಲೇಯರ್ ಇದೆಯಲ್ವಾ, ಅದ್ರ ಮೇಲೆ ಬ್ಲೆಂಡ್ ಆಗಬೇಕು. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಇದನ್ನು ಪ್ರೆಸ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಒತ್ತೋಣ, ಆವಾಗ ಈ ಥರ ಬರುತ್ತೆ. ಬಟ್ ನಮಗೆ ಇದು ಫೈರ್ ಬೇಕು. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಪ್ರಿಸೆಟ್ ಅಂತಿರುತ್ತೆ ಸೇಬರ್ ಎಫೆಕ್ಟಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫೈರ್ ಅಂತಿರುತ್ತೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಇವಾಗ ಈ ಥರ ಒಂದು ಇದು ಬಂದಿದೆ. ಬಟ್ ನಮಗೆ ಕೋರ್ ಸೈಜ್ ತುಂಬ ಜಾಸ್ತಿ ಆಯಿತು, ಅದನ್ನು ಕಡಿಮೆ ಮಾಡ್ಕೊಳ್ಳೋಣ. ಓಕೆ, 70 ಬಂದುಬಿಟ್ಟು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಸೊ ಸ್ವಲ್ಪ ಗ್ಲೋ ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೊಳ್ಳೋಣ. ಪರ್ಫೆಕ್ಟಾಗಿ ಬಂದಿದೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಆ್ಯನಿಮೇಟ್ ಮಾಡೋಣ. ಸೊ ಇವಾಗ ಇಲ್ಲಿ ನೀವು ಆಟೋ ಟ್ರೇಸ್ ನೋಡ್ಬೋದು, ಇದರಲ್ಲಿ ಸೇಬರ್ ಎಫೆಕ್ಟ್ ಅಂತ ನೋಡ್ತಾ ಇದ್ದೀರಲ್ವ. ಸೊ ಇಲ್ಲಿ ಎಂಡ್ ಆಫ್ ಸೆಟ್ ಅಂತ ಒಂದಿರುತ್ತೆ, ಅಲ್ಲಿ ಕ್ಲಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಇದನ್ನು ಇಟ್ಕೊಂಡು ನೀವು ಓದಿದ್ರೆ ನೀವೀಗ ಆ ಕೀ ಫ್ರೇಮ್ಸ್ನ ಇಲ್ಲಿ ನೋಡ್ಬೋದು. ಸೊ ಒಂದು 4 ಸೆಕೆಂಡ್ಸ್ ಹಂಗೆ ಹೋಗೋಣ, ಬೇಡ. ಫಸ್ಟ್ ಇಲ್ಲಿ ಎಂಡ್ ಆಫ್ ಸೆಟ್ 100 ಇರೋದು 0% ಮಾಡ್ಕೊಳ್ಳೋಣ. 4 ಸೆಕೆಂಡ್ಸ್ ಹಂಗೆ ಮುಂದೆ ಹೋಗ್ಬಿಟ್ಟು 100% ಕೊಡೋಣ. ಸೊ ಅವಾಗ ಇದೇನಾಗುತ್ತೆ, ಈ ಥರ ಒಂದು ಆ್ಯನಿಮೇಷನ್ ಆಗುತ್ತೆ. ನಾವು ಇದನ್ನು ಪ್ಲೇ ಮಾಡಿ ನೋಡಿದ್ರೆ ಈ ಥರ ಒಂದು ಎಫೆಕ್ಟ್ ಬರುತ್ತೆ. ಸೊ ನಾವು ಇದನ್ನು ಇನ್ನೂ ಏನು ಮಾಡ್ಬೋದು ಅಂದರೆ, ರಕ್ಷಿತ್ ಟೆಕ್ಸ್ಟ್ ಲೇಯರ್ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟಿ ಒತ್ತಿ, ಒಪ್ಯಾಸಿಟಿ ಲೋಡ್ ಆಗುತ್ತೆ. ಒಪ್ಯಾಸಿಟಿ ಕ್ಲಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ, ಅದನ್ನು 0 ಕೊಟ್ಬಿಡಿ. ಒಂದು 5 ಸೆಕೆಂಡ್ಸ್ ಹಂಗೋಗಿ ಫುಲ್ ಕೊಡಿ. ಆವಾಗ ನೀವು ಪ್ಲೇ ಮಾಡಿದ್ರೆ ಈ ಥರದ್ದೊಂದು ಕ್ರಿಯೇಟ್ ಆಗುತ್ತೆ.
ಸೊ ಇವತ್ತಿಗೆ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ನೂ ತುಂಬ ವೀಡಿಯೋಸ್ ಎಡಿಟಿಂಗ್ ಟ್ಯುಟೋರಿಯಲ್ಸ್ ತರ್ತಾ ಇರ್ತೀನಿ. ಸ್ಟೇ ಟ್ಯೂನ್. ಹಂಗೆ ಇದನ್ನು ಶೇರ್ ಮಾಡೋದು ಬರಿಬೇಡಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ, ಯಾಕಂದರೆ ಅಲ್ಲಿನ್ನ ಜಾಸ್ತಿ ಬೇರೆ ಬೇರೆ ಥರ ಎಡಿಟಿಂಗ್ಸ್ ಎಲ್ಲ ವೀಡಿಯೋ ಮಾಡ್ತಾಯಿರ್ತೀನಿ. ಸೊ ಥ್ಯಾಂಕ್ ಯು.